ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಗಂಡ ಹೆಂಡತಿ ಮಾತನ್ನ ಕೇಳ್ತಾ ಇಲ್ಲ, ಬೇರೆ ಹೆಣ್ಣಿನ ಸಹವಾಸವನ್ನ ಮಾಡಿ ಅವರ ಮಾತನ್ನ ಕೇಳ್ಕೊಂಡು ಬಂದು ಹೆಂಡತಿಗೆ ಹೊಡಿತಿದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಹೆಂಡತಿ ಜೊತೆ ಚೆನ್ನಾಗಿಲ್ಲ, ತುಂಬಾನೇ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ, ಸಾಮರಸ್ಯ ಅನ್ನೋದೇ ಇಲ್ಲ ಅನ್ನುವಂಥವ್ರು ಈ ತಂತ್ರವನ್ನ ಮಾಡಿ. ನೀವು ಈ ತಂತ್ರ ಮಾಡೋದಕ್ಕೆ 2 ವೀಳ್ಯದೆಲೆ ತಗೋಬೇಕು, 1 ಹಿಡಿಯಷ್ಟು ಉದ್ದಿನ ಬೇಳೆಯನ್ನ ತಗೋಬೇಕು, ಇದರ ಜೊತೆಗೆ 2 ಒಣಮೆಣಸಿನಕಾಯಿ ತಗೋಬೇಕು. ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ವೀಳ್ಯದೆಲೆ ಮೇಲೆ 2 ವೀಳ್ಯದೆಲೆ ಮೇಲೆ 1 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆಯನ್ನು ಇಟ್ಟು ತದನಂತರ ಈ ಉದ್ದಿನ ಬೇಳೆ ಮೇಲೆ 2 ಒಣಮೆಣಸಿನಕಾಯಿ ತೊಗೊಂಡಿರ್ತೀವಲ್ಲ, 1 ಒಣಮೆಣಸಿನಕಾಯಿ ಮೇಲೆ ಗಂಡನ ಹೆಸರು, ಇನ್ನೊಂದು ಒಣಮೆಣಸಿನಕಾಯಿ ಮೇಲೆ ಹೆಂಡತಿ ಹೆಸರನ್ನು ಬರಿಬೇಕು. ಬರೆದು ಈ 2 ಒಣಮೆಣಸಿನಕಾಯಿಯನ್ನು ಈ ಉದ್ದಿನ ಬೇಳೆ ಮೇಲೆ ಇಡಬೇಕು. ಇಟ್ಟುಬಿಟ್ಟು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಗಂಡ ಹೆಂಡತಿ ನಡುವೆ ಸಾಮರಸ್ಯ ಹೆಚ್ಚಾಗಿ ಗಂಡ ಬೇರೆ ಹೆಣ್ಣಿನ ಒಂದು ಸಹವಾಸವನ್ನು ಬಿಡಬೇಕು, ಶಾಶ್ವತವಾಗಿ ಅವರನ್ನು ಬಿಟ್ಟು ನನ್ನ ಜೊತೆ ಬರಬೇಕು, ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ಹೆಂಡತಿ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ಉದ್ದಿನ ಬೇಳೆ ಒಣಮೆಣಸಿನಕಾಯಿ ವೀಳ್ಯದೆಲೆಯನ್ನು ತಗೊಂಡೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ತಗೊಂಡೋಗಿ ಅಲ್ಲಿ ಮಣ್ಣನ್ನು ತೆಗೆದು ಇದನ್ನು ಹೂತಿ ಬರಬೇಕಾಗುತ್ತೆ. ಈ ಒಂದು ತಂತ್ರವನ್ನು ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕು. ಅಂದರೆ ಈ 3 ವಸ್ತುಗಳಿಗೂ ಪೂಜೆಯನ್ನು ಮಾಡಿ ತದನಂತರ ತಗೊಂಡೋಗಿ ನೀವು ನಿರ್ಜನ ಪ್ರದೇಶದಲ್ಲಿ ಇದನ್ನು ಯಾರಿಗೂ ಕಾಣದೇ ಇರೋ ರೀತಿ ಮಣ್ಣಲ್ಲಿ ಇಟ್ಟು ಬರಬೇಕಾಗುತ್ತೆ. ಮಣ್ಣಲ್ಲಿ ಮುಚ್ಚಿಬಿಟ್ಟು ಈ ರೀತಿಯಾಗಿ ಮಾಡಿ ನೋಡಿ, ಖಂಡಿತ ಗಂಡ ಹೆಂಡತಿ ನಡುವೆ ಇರುವಂಥ ಸಾಮರಸ್ಯ ಹೆಚ್ಚಾಗುತ್ತೆ, ಮತ್ತು ಗಂಡ ಹೆಂಡತಿ ನಡುವೆ ಇರುವಂಥ ಜಗಳ ಕಡಿಮೆ ಆಗುತ್ತೆ, ಬೇರೆ ಹೆಣ್ಣಿನ ಸಹವಾಸವನ್ನು ಬಿಡ್ತಾರೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ.